32. Why did the Americans want to buy Don Anselmo's land? What features of Don Anselmo's property attracted the Americans to buy it? ಅಲ್ವಾ? ಸೊ ವೈ ಡಿಡ್ ದೇ ಬೈ? ಯಾಕೆ ಅವರು ಡಾನ್ ಆನ್ಸೆಲ್ಮೋ ಆಸ್ತಿಯನ್ನ ಅಥವಾ ಭೂಮಿಯನ್ನ ಪರ್ಚೇಸ್ ಮಾಡಿದ್ರು, ಅಥವಾ ಅವರಿಗೆ ಯಾವ ಫೀಚರ್ಸ್ ಅಂದ್ರೆ ಯಾವ ಲಕ್ಷಣಗಳು ಆತನ ಪ್ರಾಪರ್ಟಿಯಲ್ಲಿ ಅಥವಾ ಆಸ್ತಿಯಲ್ಲಿ, ಭೂಮಿಯಲ್ಲಿ ಇರುವಂತಹ ಯಾವ ಕ್ವಾಲಿಟಿ, ಗುಣಲಕ್ಷಣಗಳು ಅವರನ್ನ ಆಕರ್ಷಿಸ್ತು? ಅಟ್ರಾಕ್ಟ್ ಅಂತಂದ್ರೆ ಆಕರ್ಷಿಸು, ಅದನ್ನ ಪರ್ಚೇಸ್ ಮಾಡೋದಿಕ್ಕೆ ಅಂತ. ಓಕೆ, ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೆ, ಅದೇ ಆನ್ಸರ್ನ ಇಲ್ಲಿ ಬರಿಬೇಕು. ಅಂತಂದ್ರೆ ಹೌ ದ ಪ್ರಾಪರ್ಟಿ ವಾಸ್ ಅಂತ ಯು ಹ್ಯಾವ್ ಟು ಡಿಸ್ಕ್ರೈಬ್. ಆನ್ಸರ್: ಡಾನ್ ಆನ್ಸೆಲ್ಮೋಸ್ ಲ್ಯಾಂಡ್ ಹ್ಯಾಡ್ ಅ ಗುಡ್ ವಾಟರ್ ಸೋರ್ಸ್ as the little creek ran through the land. His orchard was beautiful and his house was quaint. Okay, so this attracted them to purchase the property. What was that? His land had a good water source, because any property or land, if it is to be attractive, it should have a good source of water, isn't it? So his land had a good source of water. So ಆತನ ಭೂಮಿಯು ಒಳ್ಳೆಯ ನೀರಿನ ಮೂಲವನ್ನ ಹೊಂದಿತ್ತು ಅಂತಂದ್ರೆ ತುಂಬಾ ಸಾಕಷ್ಟು ನೀರು ಇತ್ತು ಪ್ರಾಪರ್ಟಿಯಲ್ಲಿ ಅಂತ ಅರ್ಥ. ಸೊ ಯಾಕೆ ಅಂತಂದ್ರೆ ಒಂದು ಚಿಕ್ಕದಾದ ತೊರೆ ಆತನ ಭೂಮಿಯ ಮೂಲಕ ಹಾದು ಹೋಗ್ತಾ ಇತ್ತು. ಓಕೆ, ಸೊ ಹಿಸ್ ಆರ್ಚರ್ಡ್, ಆತನ ಹಣ್ಣಿನ ತೋಟ ಕೂಡ ತುಂಬಾ ಸುಂದರವಾಗಿ ಇತ್ತು. ಆರ್ಚರ್ಡ್ ಅಂತಂದ್ರೆ ಏನು ಮಕ್ಕಳೇ? ಹಣ್ಣಿನ ತೋಟ ಕೂಡ ತುಂಬಾ ಸುಂದರವಾಗಿ ಇತ್ತು. ಆತನ ಮನೆ ಕೂಡ ಕ್ವೆಂಟ್ ಅಂದ್ರೆ ವಿಲಕ್ಷಣವಾಗಿ, ಸುಂದರವಾಗಿ ಇತ್ತು. ಓಕೆ, ಸೊ ದೀಸ್ ಆರ್ ದ ಫೀಚರ್ಸ್. ಇದು ಈ ಒಂದು ಲಕ್ಷಣಗಳು ಅಥವಾ ಗುಣಗಳು ಆತನ ಆಸ್ತಿಯಲ್ಲಿ ಇದ್ದಿದ್ದರಿಂದ ಅದು ಬಾಯರ್ಸ್, ಯಾರು ಪರ್ಚೇಸ್ ಮಾಡ್ತಾರೆ ಅವರನ್ನ ಅಟ್ರಾಕ್ಟ್ ಮಾಡ್ತು. ಓಕೆ, ಅಮೆರಿಕನ್ಸ್ ಇಲ್ಲಿ ಪರ್ಚೇಸ್ ಮಾಡಿದ್ರಲ್ವಾ, ಸೊ ಅವರನ್ನ ಅಟ್ರಾಕ್ಟ್ ಮಾಡ್ತು, ಆಕರ್ಷಿಸ್ತು, ಯಾರು ತಗೊಳ್ಳೋದಿಕ್ಕೆ ಬರ್ತಾರೆ ಅವರನ್ನು. ಸೊ ಯು ಕ್ಯಾನ್ ಫೈಂಡ್ ದಿಸ್ ಆನ್ಸರ್ ಇನ್ ಪ್ಯಾರಾಗ್ರಾಫ್ 1.